ನಮ್ಮೆಲ್ಲರಿಗಿನ್ನ ಬುದ್ಧಿವಂತ ಸುರೇಶ್ ಗೌಡರಿಗಿನ್ನ ಬುದ್ಧಿವಂತ ನಾನಲ್ಲ. ಒಂದು ನನಗೆ ಅದೆಲ್ಲ ಇರಲಿ, ಅದು ಏನೋ ಒಂದು ಮಾಡೋಣ ಅಂತ ತಲೆ ಕೆಡಿಸ್ಕೊಬೇಡಿ. ಈ ದೇವಸ್ಥಾನನ ನೀವು ಕೇಳಿ, ಇಡೀ ದೇವಸ್ಥಾನ ಹೊಡೆದ್ಬಿಟ್ಟು ಕಟ್ಟಿದ್ರೆ ನಾನು ಒಂದು ಪಟ್ಟಣದಮ್ಮನ ದೇವಸ್ಥಾನ ಅಂತ ಅಗ್ರಹಾರ ದಾಸರಲ್ಲಿ ಕಟ್ಕೊಟ್ಟಿದ್ದೀನಿ. ನಾನೊಂದು ತಾಯಿ ದೇವಸ್ಥಾನ ಅಂತ ಕಾಣಿಸ್ತೀನಿ. ಆಯ್ತಾ, ನಾನು ಹೋಗಿ ಇದು ಪಾಡ್ಗದೇನೋ ಆಯ್ತದೆ. ನನಗೆ ಇನ್ನೊಂದು 6 ತಿಂಗಳಲ್ಲಿ ನಾವು ಹೇಳ್ದಷ್ಟು ಮಾಡಿ ಅಷ್ಟೇ. ಗೌಡ್ರು ಏನು ಹೇಳ್ತಾರೆ ಮಾಡಿ. ನಾನೊಂದು 5-6 ಜನ ಸ್ನೇಹಿತರು ಕಳಿಸ್ತೀನಿ. ಇದನ್ನು ಒಂದು ಅವತ್ತಿನ ಕಾಲಕ್ಕೆ ಸರಿ ಇತ್ತು, ತುಂಬ ಪವರ್ಫುಲ್ ಜಾಗ ಇದು. ಇದನ್ನು ನೀವು ಯಾರು ಸರಿಯಾಗಿ ಉಪಯೋಗಿಸ್ಕೋತಾ ಇಲ್ಲ. ಬರೀ ನೀವು ನಿಮ್ಮ ಜಾತಿಯವ್ರದ್ದು ಹೇಳ್ತೀರಿ, ಆ ದೇವ್ರು ನಿಮ್ಮ ಜಾತಿಯವ್ರಿಗೆ ಸಹಾಯ ಮಾಡೋಲ್ಲ. ಎಲ್ಲ ಜಾತಿಯವರು ಯಾರು ನಂಬ್ತಾರೋ ಅವ್ರಿಗೆಲ್ಲ ಸಹಾಯ ಇಲ್ಲ. ಅದಕ್ಕೆ ಆ ನಂಬಿಕೆ ಇದೆಯಲ್ಲ ನಿಮ್ಮದು, ಅದು ಹಂಗೆ ಶಾಶ್ವತ ಮುಂದೆ ಜನಕ್ಕೂ ಹೋಗಬೇಕು. ಅದನ್ನು ಒಂದ್ಸರಿ ಕೂತ್ಕೊಂಡು ನಾನು ಅವ್ರ ಬಗ್ಗೆ ಮಾತಾಡೋಣ. ಇದಕ್ಕೆ ನಾನು ಒಂದು 30 ಲಕ್ಷ ರೂಪಾಯಿ ಕೊಡ್ತೀನಿ. ಇನ್ನು 30 ಲಕ್ಷ ರೂಪಾಯಿ ಕೊಡಿ. 20 ಲಕ್ಷ ರೂಪಾಯಿ ನಾನು MP ಫಂಡ್ ಕೊಡ್ತೀನಿ. 10 ಲಕ್ಷ ನನ್ನ ಕೈಯಿಂದ ಕೊಡ್ತೀನಿ. ಇನ್ನೇನು ಬೇಡ ಇಲ್ಲ, ನನ್ನ ಕೈ ನನಗೂ ಬೇಕು. ದೇವಸ್ಥಾನ ಕೊಡಲ್ಲ, ಇನ್ನೊಂದು ದೇವಸ್ಥಾನ ಇದೆ. ಅದು ಸೆಕೆಂಡ್ರಿ. ದೇವಸ್ಥಾನ ಇನ್ನೊಂದು ಸ್ವಲ್ಪ ಶಕ್ತಿ ಕೊಟ್ಟರೆ ಇಡೀ ದೇವಸ್ಥಾನನ ದೇಶಕ್ಕೆ ಪರಿಚಯಿಸಿ. ಎಲ್ಲ ಕಡೆ ಮಾಡೋಕ್ಕಾಗೋದಿಲ್ಲ. ನಾನು ನನ್ನ ಕ್ಷೇತ್ರದಲ್ಲಿ 106 ದೇವಸ್ಥಾನ ಕಟ್ಟಿದ್ದೀನಿ. 2 ವರ್ಷದಲ್ಲಿ 116 ಕೋಟಿ ರೂಪಾಯಿ ದೇವಸ್ಥಾನ ಕಟ್ಟಿಸ್ಕೊಂಡು ನಾನು ಬಿಟ್ಟು ಬಂದೆ ಮೊನ್ನೆ. ನಾನು ಗೌಡ್ರಿಬ್ಬರೂ ತಂಜಾವೂರಿನಲ್ಲಿದ್ದು ರಾತ್ರಿ 1 ಗಂಟೆಗೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡ್ತಾರೆ. ಜನ ನಾನು ಅಲ್ಲಿ ಹೋಯ್ತಾ ಇನ್ನೂ ಹೋಗೇ ಇಲ್ಲ ರೀ, ಎಲ್ಲ ದೇವಸ್ಥಾನದ ಹತ್ರ ಈ ಸೋಮಣ್ಣವ್ರು ಕಟ್ಸಿದ್ರು ಅಂತ ಮೈಕ್ನಲ್ಲಿ ಅನೌನ್ಸ್ ಮಾಡ್ತಾಯಿದ್ರು ಅಂತ. ನೀನೇನು ಮಾಡಿದೆ ಅಂದರೆ ಅವ್ರು ಕರೆದ್ಬಿಟ್ಟು ಬೈದೆ, ಇನ್ಮೇಲೆ ಆ ಕೆಲಸ ಮಾಡಬೇಡ. ಒಬ್ಬ ಮಾಡಿದ್ದು ಭಗವಂತನ ಜನಕ್ಕಲ್ಲ. ಆ ಜನ ಅಲ್ಲಿ ಯಾರು ಭಕ್ತರು ಬರ್ತಾರೋ ಅವ್ರಿಗೆಲ್ಲ ಒಳ್ಳೇದಾಗಬೇಕು. ಇದು ನಮ್ದು ಏನಿದೆ, ನಾವೆಲ್ಲ ಹುಡ್ತೀವಿ. ನಾನು ತುಮಕೂರಲ್ಲಿ ಬಂದು MP ಆಯ್ತೀರಿ ಅಂತ ಕನಸು ಕಂಡಿರಲಿಲ್ಲ. ಸುರೇಶ್ ಗೌಡ ನಮ್ಮ ಗನ್ಮ್ಯಾನ್ ಯಾವಾಗ ಒಂದು ಸಾರಿ ಇವ್ರು ಸಿಕ್ಲ ಅಂತ ಕಳಿಸಿದ್ರು ಮನೆಗೆ. ನಿಮ್ಮ ಸಾಹೇಬ್ರಿಗೆ ಹೇಳ, MP ಆಯ್ತಾರೆ, ಮಂತ್ರಿನೂ ಆಯ್ತಾರೆ ಅಂತ ಹೇಳ್ತೀವಿ. ಹಾಗಾಗಿ ಇವೆಲ್ಲ ಕಾಕತಾಳೀಯ ಭಗವಂತಂದಷ್ಟೇ ನಮ್ಮದೇನಿದೆ. ನಾನು ಇಮಿಡಿಯೇಟಾಗಿ ನಾಳೆ ನಾಡ್ದಲ್ಲಿ ಒಂದು ಲೆಟರ್ ಕಳಿಸ್ತೀನಿ DC-ಗೆ. ಇನ್ನೊಂದು 10 ಲಕ್ಷ ರೂಪಾಯಿ ನಾನು ನಿಮಗೆ ಮೇ ತಿಂಗಳಲ್ಲಿ ನನ್ನ ಕೈಯಿಂದ ಗೌಡ್ರ ಕೈಗೆ ಕಳಿಸ್ಕೊಡ್ತೀನಿ. ನನ್ನ ದುಡ್ಡು ಸರಿ, ಅದು ಮಾತ್ರ ನನ್ನ ದುಡ್ಡು. ಸುರೇಶ್ ಗೌಡ್ರಿಗೆ ಮಂತ್ರಿ ಆಯ್ತಾನೆ. ನಮ್ದೇನಿಲ್ಲ, ನಾವು ನಿಮ್ಮ ಆಶೀರ್ವಾದ. ನನಗೆ ಮಾನಸಿಕವಾಗಿ ಇಲ್ಲಿ ಬಂದಾಗ ನನಗೆ ನರೇಶ ಅವರು, ನಮ್ಮ PS ಸಂತೋಷ್ ಅಂತ ಇದ್ದಾರೆ, 3 ಜನ, ಅವರಿಬ್ಬರೇ ನಾನು ಟಿಕೆಟ್ ಕೊಟ್ಟಿದ್ದು. ಅಷ್ಟು ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಸುರೇಶ್. ನಾನು 1 ತಿಂಗಳು 8 ದಿನ ಇಲ್ಲಿದ್ದೆ. ಅದರೊಳಗೆ ಒಂದು 16 ದಿನ ಊಟ ಮಾಡಿರೋದು ಅವ್ನು ತೋರ್ತಾ ಇದೆ ಅವನ ಮನೇಲಿ. ಇನ್ನು 6 ಮನೇಲಿ ಹೋಗಿ ನಾನು ಚಿದಾನಂದ ಮನೆಗೆ ಹೋಗಿ ತಿಂಡಿ ತಿಂದು ಬಂದೆ. ಇನ್ನೊಂದೇನು ಡಾಕ್ಟರ್ ಪರಮೇಶ್ ಮನೆಗೂ ಅದೇ ಅಂದರೆ ನಮ್ಮ ಈ ಡಾಕ್ಟರ್ ಪರಮೇಶ್ ಅಲ್ಲ, ನಮ್ಮ ಕಾಲೇಜ್ನವರು. ನಾನು ಯಾರ ಹತ್ರನೂ ಹೋಗಿದ್ದಿಲ್ಲ. ಮಾಡಿ ಇವೆಲ್ಲ ಒಂದು ಭಗವಂತಕ್ಕೆ ಅವ್ರ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನ ಭಗವಂತನೇ ತೋರಿಸ್ತಾ ಇದ್ದಾನೆ. 65 ಕೋಟಿ ಲೆಕ್ಕ ಅಂತಿದೆ. 75-80 ಕೋಟಿ ಜನ ಸ್ನಾನ ಮಾಡಿರ್ಬೋದು ಕುಂಭದೇವಿ. 5,000 ಜನ ಬಂದರೆ ನಾವು ತಡಿನಾಡು. ನಾನು ಒಂದು 4-5 ದಿವಸ ಇದ್ದರೆ ಒಂದು ದಿನಕ್ಕೆ ಟ್ರೈನಲ್ಲಿ 8-10 ಲಕ್ಷ ಜನ ಬಂದಿದ್ದಾರೆ. 100 ಜನಕ್ಕೆ ಕುತ್ಕೊಳ್ಳೋಕೆ ಜಾಗ ಇದ್ದರೆ 1,000 ಜನ ತೊಗೊಂಡು ಬರೋರು. ಹೆಂಗೆ ಬಂದರು ಅಂದರೆ ಅದು ಹೆಂಗೆ ಬಂದು ಹೆಂಗೆ ಹೋಯ್ತು ಒಂದು ಅರ್ಥ ಆಗಲಿಲ್ಲ ಭಗವಂತಂದೇ. ಇದು ಈ ಭಾರತ ದೇಶದಲ್ಲಿ ಮಾತ್ರನೇ ಇರೋದು. ಏನಾಗಿದೆ ದುರಂತ, ಅವ್ರೇನಾದ್ರು ಇವೆಲ್ಲ ಆಗಲಿಲ್ಲ ಅಂದರೆ ಮುಂದಿನ ದಿನಕ್ಕೆ ನಮ್ಮ ಕಷ್ಟನೂ ಆಗ್ತದೆ. ಅರ್ಥ ಮಾಡಿಕೊಂಡು ನಾವು ದೇಶ ಏನು, ದೇಶದ ವ್ಯವಸ್ಥೆ ಏನು, ಇವೆಲ್ಲವೂ ನೀರಾವರಿಯಾಗಿ 50 ವರ್ಷ ಆಗಿದೆ. ಇವತ್ತು ನಿಮ್ಮನ್ನು ಹಿಡಿಯೋಕ್ಕಾಗೋದು ಅಂತ ಮಾರ್ಕೋಬೇಡಿ. ಏನಾದ್ರು ಮಾಡ್ತೀವಿ. ನಾನು ನೋಡ್ಕೊಂಡು ಬಂದೆ, ಗೌಡ್ರಿಗೆ ಹೇಳಿದೆ, ಏನಪ್ಪ ಹಿಂಗಿದೆ, ಚಂದ್ರನಿಗೆ ಹೇಳಿದೆ, ಏನು ಇದಕ್ಕೇನು ಬೇರೆ ದಾರಿ ಇಲ್ವೇನಪ್ಪ ಅಂದ್ಕೊಂಡು ಕೇಳ್ಕೊಂಡ್ಬಂದೆ. ನೀರಾವರಿಗೆ ಮಾಡಿ ಸ್ವಾಮಿ, ನೀರಾವರಿ ಎಷ್ಟು ಇದು ಪಾಪ ಸೌಮ್ಯತೆ ಇದೆ ಈ ಭಾಗದ ಜನಕ್ಕೆ. ನನ್ನ ಹೆಂಡತಿ ಬಂದಿದ್ರು ಮೊನ್ನೆ ಯಾವುದೋ ದೇವಸ್ಥಾನಕ್ಕೆ. ಅವಳು ಬಂದಾದ್ಮೇಲೆ ಅವಳೇನು ಹೇಳ್ತಾಳೆ, ಏನು ಜನ ನೋಡಿದ್ರೆ ಮುಗ್ಧತೆ ಎಷ್ಟಿದೆ, ಬಡತನ ಎಷ್ಟಿದೆ.
ಅವ್ರ ನಂಬಿಕೆ ಏನಿದೆ ನಿಮ್ಮನ್ನ ಸಾಯೋವರೆಗೂ ನಿಲ್ಸ್ಕೊಂತಾರಣ್ಣ ನಮ್ಮ ಹೌದು ಸ್ವಾಮಿ. ತಲೆಯಲ್ಲಿ ಇರಲಿಲ್ಲ. ಅವರಿಬ್ಬರೇ ಪುಣ್ಯಾತ್ಮರು ನನ್ನನ್ನು ಕರೆದು ಮೊದಲು ರಾಜ್ಯಸಭಾ ಮೆಂಬರ್ ಆಗೋದು, ನಾನೆಲ್ಲ ಸಿದ್ದರಾಮಯ್ಯನ ಮೇಲೆ ಸೋಲಿಸಿದ್ರು, ಎಲ್ಲ ನಂಬರೇ ಸೇರ್ಕೊಂಡು. ಅದು ಅವ್ರಿಗೆ ಗೊತ್ತಾಗಿತ್ತು. ಆಮೇಲೆ ಬೇಡ ಎಲ್ಲರೂ ಮಾಡಿದ್ದಾರೆ ಅವ್ರವ್ರ ಇತಿಮಿತಿಲಿ, ಯಾರು ಮಾಡಿಲ್ಲ ಅನ್ನೋಂಗಿಲ್ಲ. ಏನು ಶಿವಪ್ರಸಾದ್ ನೋಡಿ, ಈಗ ಸೋಮಣ್ಣವ್ರು ಇಲ್ಲಿಗೆ ಬಂದ್ಮೇಲೆ ಅದೆಷ್ಟೋ ಕೆರೆಗಳು ಕೊಟ್ಟಿದ್ರು, ಅಷ್ಟು ಅಪ್ರೂವ್ ಮಾಡಿಸಿ ಅಲ್ಲ ಅಲ್ಲ ಆ 9 ಒಂದು ಇನ್ನೊಂದು 14-15 ಜನ ಒಟ್ಟು ಇದೆ, ನನ್ನ ಹತ್ರ ಇದೆ, ಕಳಿಸ್ತೀನಿ. ಅದಲ್ದಿರ ಅದಕ್ಕೆ 137 ಕೋಟಿ ರೂಪಾಯಿ ದುಡ್ಡು ಕೂಡ ಇದು ಮಾಡಿ ಡಿ ಕೆ ಶಿವಕುಮಾರ್ ಹತ್ರ ಮಾತಾಡಿದ್ದೀನಿ. ಅದು ಒಂದು ಕಡೆ ಆಯ್ತದೆ. ಮತ್ತೆ ನಾನು ಇವಾಗ ಗೌಡ್ರು ಕೇಳ್ಕೊಬಂದೆ, ಯಾಕೆ ಭದ್ರಾದಾಗ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಏನೇನು ಹೇಳಿದ್ರು. ಕಾನೂನು ಅವ್ರದ್ದು ಆತಂದಲ್ಲಪ್ಪ, ಇದಾದ್ಮೇಲೆ ಒಂದಿನ ರಿವ್ಯೂ ಮಾಡಿಸೋಣ, ಅದು ಚೇಂಜ್ ಮಾಡಿಸ್ತೀವಿ. ನಿಮಿಷ. ಮೂರನೇದು, ನೀವುಗಳು ಧೈರ್ಯವಾಗಿ ಮಾತಾಡೋದು ಕಲ್ತ್ಕೊಂಡು. ನರೇಂದ್ರ ಮೋದಿಯವರು ಯಾವುದೇ ಸರ್ಕಾರ ಇದ್ದಿದ್ರೆ ಅದೆಷ್ಟು ಕೋಟಿ ಕಿತ್ಕೊಳ್ಳೋರು ಮಾಡಿ ಅದನ್ನು ಆದೇಶ ಮಾಡ್ಕೊಂಡಿದ್ದಾರೆ. ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಆಯಿತು. ಇವಾಗ ಒಂದೊಂದು ವರ್ಷಕ್ಕೆ 1,000 ಕೋಟಿ ಏನೋ ಕೊಡಬೇಕು ಅಂತ ಏನೇನೋ ಆಗಿದೆ. 18ನೇ ತಾರೀಕು ಒಂದು ಮೀಟಿಂಗ್ ಇದೆ, ಅದು ಆಯ್ತದೆ. ಮೇಕೆದಾಟು ಆಯ್ತದೆ. ಪೆನ್ನಾರ್ ಅಂತ ಒಂದು ಇದಿದೆ, ಅದು ಆಗ್ತಾ ಇದ್ರೆ ನಾನು ಸುಮ್ಮನೆ ಕೂತಿಲ್ಲ. ನಾವು ಮಾತಾಡೋಕೆ ನಮ್ಮಲ್ಲಿ ಮಾತು ಇಲ್ಲ, ಪ್ರೆಸ್ ಇಲ್ಲ, ಕೆಲಸ ಮತಾಯಿ ಆಪ್ಕ ಕಾಮ್ ಅಂತಾರೆ. ನಾನು ನಾಳಿದ್ದು ಛತ್ತೀಸ್ಗಢಕ್ಕೆ ಹೋಗ್ತಾ ಇದ್ದೀನಿ. ನಿನ್ನೆ ಬಂದು ಅದಾದಮೇಲೆ ಅರುಣಾಚಲ ಪ್ರದೇಶ, ಅಸ್ಸಾಂ, ಮಣಿಪುರ, ಮೇಘಾಲಯ ಎಲ್ಲ ಕಡೆನೂ ನನ್ನನ್ನೇ ಓಡಿಸ್ತಾರೆ. ಅವ್ರು ಹೇಳಿದ್ರು ಕೆಲಸ ಆಗಬೇಕು. ಅದಕ್ಕೆ ಈ ದೇಶ ಯಾವುದೋ ಜನ್ಮದ ಪುಣ್ಯ, ಈ ಪುಣ್ಯಾತ್ಮರಿ ಅಂತ ಸಾವಿರಾರು ಮಠಮಾನ್ಯಗಳು, ದೇವಸ್ಥಾನಗಳು ನಮಗೆ ಕೈ ಹಿಡಿದಿದೆ. ಇದನ್ನು ನಾವು ಎನ್ಕ್ಯಾಶ್ ಮಾಡ್ಕೋಬೇಕು. ದೇಶಕ್ಕೆ ಒಂದು ಒಳ್ಳೆ ನಾಯಕತ್ವ. 3ನೇ ಬಾರಿಗೆ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ದೇಶ ಎಷ್ಟು ಮಟ್ಟಿಗೆ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಡೆ ಸಣ್ಣ ಪುಟ್ಟ ನಮ್ಮಂಥವ್ರು ಇರ್ತಾರೆ, ಪೂರಿ ಪುಡ್ಕಾರಿ, ಏನು ಮಾಡೋಕ್ಕಾಗೋದು. ಅದನ್ನು ನಾವು ದೊಡ್ಡದು ಮಾಡ್ಕೊಳಕ್ಕೆ ಹೋದ್ರೆ ದೇಶ ಉದ್ಧಾರ ಆಗೋದು. ಅದನ್ನು ಬಿಟ್ಬಿಡ್ಬೋದು. ಅದಕ್ಕೆ ಮಾಡೋಣ. ಏನಿದೆ ಕಳಿಸ್ಕೊಡ್ತೀನಿ ಗೌಡ್ರ ಕೈಲೇನೆ. ನಾನು ಇವತ್ತೇನೆ ಕೊಡಿ ಅಂತ ಅವ್ರಿಗೆ ಸರ್ಕಾರ ಅದು ನಿಲ್ಲಿಸ್ಬಿಟ್ಟೆಲ್ಲ ಬಂದಾಗೋದು. ಒಂದು ಆಶ್ವಾಸನೆ ಕೊಟ್ಟು ರೈಲ್ವೆ ಪ್ರಾಜೆಕ್ಟ್ ಇತ್ತು, ಒಂದು ರಾಮದುರ್ಗ, ಅದು ಈಗ ನಿಮ್ಮ ಮಧುಗಿರಿ ಮೇಲೆ ಹೋಗುತ್ತಲ್ಲ, ಅದೊಂದು ತುಮಕೂರಿಂದ ಆಂಧ್ರ, ಅದೇ ರಾಯದುರ್ಗ, ಅದು ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಈಗ ಬಿಡ್ತೀವಿ, ಇನ್ನೊಂದು 2027 ಅದನ್ನ ಇನಾಗ್ರೇಟ್ ಮಾಡ್ತೀವಿ. ಎರಡನೇದು ತುಮಕೂರು ಟು ದಾವಣಗೆರೆ, ಸುಮಾರು 5,000 ಕೋಟಿ ಅದಕ್ಕೆ ಈಗ ತಂದಿರೋ ಸೋಮಣ್ಣ ಅವರು. ಆಮೇಲೆ ಈಗ ನಿಮ್ಮ ಸಿರಾ ಇಂದ ಮಧುಗಿರಿ ಬರುತ್ತಲ್ಲ ರೋಡ್ ಎಕ್ಸ್ಪ್ರೆಸ್ ನ್ಯಾಷನಲ್ ಹೈವೇ ಆಯ್ತದ, ಅದಕ್ಕೆ ಎಷ್ಟು 600 ಕೋಟಿ 600 ಕೋಟಿ ಅದಕ್ಕೆ ಯಾರು ಮಾಡಕ್ ಸಾಧ್ಯ ಆಯ್ತು. ಈಗ ನಮ್ಗೆ ನಂದಿಹಳ್ಳಿ ಅಂತ ಬರುತ್ತೆ ನಮ್ಮ ದಾವಸ್ಪೇಟೆಯಿಂದ, ಮಲ್ಸಂದ್ರ, ಇದು ನಮ್ಮ ಗುಬ್ಬಿ ರೋಡ್ ಕನೆಕ್ಟ್ ಆಗುತ್ತೆ. ಗುಬ್ಬಿ ರೋಡ್ ಇಂದ ನಮ್ಮ ನೆಲಾಳ್ ಹತ್ರ ಸಿರಾ ಅಲ್ಲಿ ಕನೆಕ್ಟ್ ಆಗ್ಬಿಡುತ್ತೆ. ಇನ್ನೊಂದು ನ್ಯಾಷನಲ್ ಹೈವೇ, ಅದಕ್ಕೆ 3,000 ಕೋಟಿ. ಅಂದ್ರೆ ಸೋಮವಾರ ಬರೀ 8 ತಿಂಗಳಲ್ಲಿ ಈಗ ಎಲ್ಲ ರೈಲ್ವೆ ಬ್ರಿಡ್ಜ್ಗಳಲ್ಲಿ ರೈಲ್ ನಿಲ್ಲಿಸ್ಬಿಡೋರು ಗೇಟ್ ಹಾಕಕ್ಕೆ. ಇಡೀ ತುಮಕೂರಿಂದ ಹಿಡಿದು ನಮ್ಮ ತಿಪ್ಟೂರ್ವರೆಗೂ ಯಾವುದೇ ರೈಲ್ಗಳು ಗೇಟ್ ಹಾಕಲ್ಲ, ಎಲ್ಲ ಅಂಡರ್ ಪಾಸ್ ಇಲ್ಲ ಓವರ್ ಬ್ರಿಡ್ಜ್. ಸುಮಾರು ಅದಕ್ಕೊಂದು 500 ಕೋಟಿ, 760 ಕೋಟಿ ಯಾರು ತಂದಿರಿ? ಈಗ ಭದ್ರಾ ಮೇಲ್ದಂಡೆ 5,000 ಕೋಟಿ ಅನೌನ್ಸ್ ಮಾಡಿ ಕೊಟ್ಟಿಲ್ಲ ಅಂತ ಹೇಳ್ತಲ್ಲ, ಭದ್ರಾ ಮೇಲ್ದಂಡೆದು ಅದನ್ನು ಪ್ರಧಾನಮಂತ್ರಿಗಳ ಹತ್ರ ಮಾತಾಡಿ, ನೀರಾವರಿ ಸಚಿವರ ಹತ್ರ ಪಾಟೀಲ್ ಹತ್ರ ಮಾತಾಡಿ ಅದು 5,000 ಕೋಟಿ ಬಿಡುಗಡೆ ಮಾಡೋದಕ್ಕೆ ನಿನ್ನೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮೀಟಿಂಗ್ ಕರ್ಕೊಂಡು ಹೋಗಿ ಅದು ಕೂಡ ಕ್ಲಿಯರ್ ಮಾಡಿಸಿದ್ದಾರೆ. ಅಂದ್ರೆ ಯಾರು ಇಷ್ಟೆಲ್ಲ ಮಾಡೋ ಒಬ್ಬ ನಾವು MP ನಾವು ಬಸವರಾಜ್ ಅವ್ರು ಬಹಳ ಸಲ ಗೆಲ್ಸಿದ್ದು, ಮುದ್ದನ್ಮೇಗೌಡರಲ್ಲಿ ಗೆದ್ದಿದ್ರು. ಅಂದ್ರೆ ಸೋಮಣ್ಣವರ ಆಗಿಲ್ಲ, ಲಕ್ಷ್ಮಿ ಮುಂದೆ ಹೇಳ್ತಿದೀವಿ, ಲಕ್ಷ್ಮಿನೇ ಬಂದಂಗ ಆಗಿದೆ ನಮ್ಮ ತುಮಕೂರು ಜಿಲ್ಲೆಗೆ. ಅಷ್ಟು ಹಣ ಅನುದಾನ ಅಧಿಕಾರ ಇರುತ್ತೆ ಹೋಗುತ್ತೆ, ನೀವ್ ಆ ಕೆಲಸ ಮಾಡ್ಬಿಟ್ರೆ ಶಾಶ್ವತವಾಗಿ ಮಾಡಿದ್ರು ಅಂತ ನೀವು ಮೇನ್ ಕೊರಟಗೆರೆ ಮಧುಗಿರಿಗೆ ಎತ್ತಿನೊಳೆ ಯೋಜನೆ